ಮಾಡು ಮಾಡು. ಎಲ್ಲೋ ಡಟ್ಟಿ ಫೆಲ್ ಆಗ್ಯಾನ್ರಿ, ಎಲ್ಲೋ ಆಗಿ ನೋಡ್ರಿ ಇಬ್ರು. ಇವತ್ತು ನವರಾತ್ರಿ ಫಸ್ಟ್ ಡೇ ಐತಿ. ಆಮೇಲೆ ಇವತ್ತು ಮನೆ ಒಳಗೆ ಘಟ ಸ್ಥಾಪನೆ ಐತಿ ನೋಡ್ರಿ. ಸೊ ಹಾಗಾಗಿ ನಮ್ಮ ಮನೆಗೆ ಹೊಂಟಿನ ಕಡೆ ಫೋನ್ ಹಚ್ಚಿದ್ರು ಬೆಳಗ್ಗೆ ಸಾಯಂಕಾಲ ಬಾ ಅಂಥೇಳಿ. ಸೊ ಈಗ ಘಟ ಸ್ಥಾಪನೆ ಮಾಡೋದೈತಿ. ಅಂದ್ರೆ 9 ದಿನದ ನಿರಂತರ ದೀಪ ಹಚ್ಚೋದಿರ್ತದ್ರಿ. ಸೊ ದೀಪ ಹಾಕ್ತೀವಿ ಮನೆಯೊಳಗೆ 9 ದಿನ. ಈಗ ಹೊಂಟಿವಿ ನೋಡ್ರಿ, ಅದಕ್ಕೆ ರೆಡಿಯಾಗಿ ಅಲ್ಲಿ ಪೂಜೆ ಎಲ್ಲ ಮುಗ್ದಿಂದ ಘಟ ಸ್ಥಾಪನೆ ಮಾಡಿಂದ ನೆಕ್ಸ್ಟ್ ಅಲ್ಲಿ ಶಾವನಗರ ಅಂಬಾಭವಾನಿಗೆ ಹೋಗ್ಬೇಕನ್ನಾಕತ್ತೀವಿ. ಬರೀ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಈಗ ನಮ್ಮ ಮನೆ ಘಟ ಸ್ಥಾಪನೆ ಯಾವ ರೀತಿ ಮಾಡ್ತೀವಿ ಅಂಥೇಳಿ ನೋಡೋಣಂತ. ರೆಡಿ ಈಗ ಹೋಗ್ತೀವಿ. ಇನ್ನೇನು ಇವತ್ತು ಬೆಳಗ್ಗೆಯಿಂದ ಉಪವಾಸ ನೋಡ್ರಿ. ರಾತ್ರಿ ಊಟ ಮಾಡೋದು ಇವತ್ತು. ಮತ್ತು ನಾಳೆಯಿಂದ ಮತ್ತು ನವರಾತ್ರಿ ಅಂದ್ರೆ ಪೂರ್ತಿ ಉಪವಾಸ. ಬರೀ ಸಾಬುದಾನಿ ಈ ಥರ ಪಳಾರ ಮ್ಯಾಗೆ ಇರ್ತೀವಿ. ಬರೀ ಹೋಗೋಣಂತೆ. ಹೋಗಿ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೊತೀನಿ. ಇವಾಗ ನೋಡ್ರಿ ನಮ್ಮ ಮನೆಗೆ ಹೋದ್ವಿ. ಹೋಗುತನ ನಮ್ಮ ಅತ್ತಿಯವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಘಟ ಸ್ಥಾಪನೆಗೆ. ಅಲ್ಲಿ ನೋಡ್ಬೋದು ನೀವು ಮಣ್ಣು ಹಾಕಿ ಅದ್ರೊಳಗೆ ಒಂದು 5 ಥರ ಎಲ್ಲನೂ ಕಾಳು ಹಾಕ್ಬೇಕು ನೋಡ್ರಿ. ಜೋಳ, ಗೋಧಿ, ಅಕ್ಕಿ ಈ ಥರ ಎಲ್ಲ 5 ಥರ ಹಾಕ್ತಾರೆ. ಹಾಕೋರು 9 ಥರನೂ ಹಾಕ್ತಾರೆ ನೋಡ್ರಿ. ನವಧಾನ್ಯಗಳನ್ನು ಹಾಕ್ತಾರೆ. ಅದ್ರ ಮೇಲೆ ಒಂದು ಗಡ್ಗೆ ಇಟ್ಟು ಎಲೆದು ಹಾಕಿ ಈಗ ಘಟ ಸ್ಥಾಪನೆಗೆಲ್ಲ ರೆಡಿ ಮಾಡ್ಯಾರಿ. ಎಲ್ಲನೂ ಆಲ್ಮೋಸ್ಟ್ ಹಾಕ್ಯಾರ. ಮತ್ತು 9 ದಿನ ನಿರಂತರವಾಗಿ ದೀಪ ಉರಿಬೇಕು ನೋಡ್ರಿ. ಅಂಬಾಭವಾನಿ ಹೆಸರು ಮೇಲೆ ನಾವು ಘಟ ಸ್ಥಾಪನೆ ಮಾಡ್ತೀವಿ. ಮಾಡೋರು 5 ದಿನದ ದೀಪನೂ ಇರ್ತದೆ, ಆಮೇಲೆ 9 ದಿನದ ದೀಪನೂ ಇರ್ತದೆ. ನಮ್ಮ ಮನೆಯೊಳಗೆ 9 ದಿನದ ದೀಪ ಅದಾವೆ ನೋಡ್ರಿ. ಪ್ರತಿ ವರ್ಷ ನಾನು ವಿಡಿಯೋನ ಶೇರ್ ಮಾಡ್ಕೊಂಡೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು. ಲಾಸ್ಟ್ ಇಯರ್ ಇಲ್ಲ, ಅದಕ್ಕಿಂತ ಮೊದಲು ಹಚ್ಚಿ ವರ್ಷದ ವಿಡಿಯೋನ ನಾನು ಶೇರ್ ಮಾಡ್ಕೊಂಡೀನಿ. ಹೋಗಿ ನೀವು ನೋಡಿರಿ. ಸೊ ನೋಡ್ರಿ ಈಗ ಎಲ್ಲನೂ ರೆಡಿ ಮಾಡಿ ಇಟ್ಟಾರ. ಆಮೇಲೆ ಎಡಿ ಇವತ್ತು ಬ್ಯಾಳಿಗೆ ಹಾಕ್ಬೇಕು ನೋಡ್ರಿ. ಹೋಳ್ಗೆ ಮಾಡಬೇಕು. ಬೆಳಗ್ಗೆಯಿಂದ ನಾವು ಉಪವಾಸ ಇರ್ತೀವಿ. ಈಗ ನವರಾತ್ರಿ ಐತಲ್ರಿ, 9 ದಿನ ಎಲ್ಲರೂ ಉಪವಾಸ ಮಾಡತ್ತೀವಿ. ಫಸ್ಟ್ ಟೈಮ್ ಇದು ನಾನು ನಮ್ಮ ಮನೆಯವರು ಉಪವಾಸ ಮಾಡತ್ತೀವಿ 9 ದಿನ. ಇಷ್ಟು ವರ್ಷ ನಮ್ಮ ಅತ್ತಿಯವರು ಆಮೇಲೆ ನಮ್ಮ ಮೈದನ ಇಬ್ಬರೇ ಮಾಡ್ತಿದ್ರು ನೋಡ್ರಿ. ಬರೀ ಸಾಬುದಾನಿ ಮ್ಯಾಗ ಇರ್ತಾರೆ 9 ದಿನಾನು. ಬಟ್ ಈ ವರ್ಷವೂ ನಾವು ಮಾಡತ್ತೀವಿ ಇಬ್ರು. ಅಂಬಾಭವಾನಿ ನಮ್ಮ ಮನೆ ದೇವರ, ಹಾಗಾಗಿ ಸೊ ಈ ವರ್ಷದಿಂದ ನಾವು ಮಾಡೋಣ. ಏನೋ 9 ದಿನ ಏನು ಭಾಳಲ್ಲ, ದೇವ್ರಿಗೆ ಮಾಡಿದ್ದು ಎಷ್ಟು ಮಾಡಿದ್ರೆ ಅಷ್ಟು ಚಲೋನೇ ನೋಡ್ರಿ. ಹಾಗಾಗಿ ನಾವು ಹಿಡ್ದೀವಿ ಉಪವಾಸ. ಈಗ ಕಣಕದಿಂದ ಆರತಿ ರೆಡಿ ಮಾಡ್ಯಾರ, ಅದರಿಂದ ಆರತಿ ಮಾಡತ್ತಾರ ನೋಡ್ರಿ. ಪೂಜೆ ಮಾಡತ್ತೀವಿ. ಬರೀ ಈಗ ಜಾಸ್ತಿ ವಾಯ್ಸ್ ಹೊರ್ಕೊಡೋದು ಬೇಡ, ಪೂಜೆ ಮಾಡೋಣ ಅಂತ. ಹೇಳಿ ಮಾಡ ತಿಮಾಸ್ ಅಲ್ಲಿಟ್ಟು ಬಾಕ್ಸ್ ನೋಡಿಲ್ಲ ಅಲ್ಲಿ ಬಾಕ್ಸ್ ಐತೆ ಒಳಗೆ ಐತಲ್ಲ. ಗಂಟೆ ಬರ್ಸ್
ಏನು ಬೆಳ್ಕೊಂಡ್ರಿ ಏನು ಬೆಳ್ಕೊಂಡ್ರಿ ಬೆಳ್ಕೊ ಬಿಡ್ಕೊ ತಡಿ ತಡಿ ಅಜ್ಜದವೇನ ತಡಿ ಬೇಡ್ಕೊಳ ಅದು ಬೇಡ ಬಿಡು ಬೆಳ್ಕೊನಿ ಬರೀ ಕೈ ಮುಗಿದು ಬಿಡ್ಕೊಳತ್ ತಡಿಯಾ ಬೆಳ್ಕೊ ನಿನ್ ಸರಿ ಬೆಳ್ಕೊ ಹಾಂ ಬಿಡ್ಕೊ ಬಿಡ್ಕೊ ಹಾಂ ಅನ್ನ ಅನ್ನ ಪಟ್ಟನೆ ಅನ್ಬೇಕಪ್ಪ ಅಲ್ಲಿ ಮನ್ಯಾಗ ಹತ್ತಿರ್ತಾನ್ರಿ ಇಡ್ ಚಂದ ಈಗ ಪೂಜಾ ಮುಗೀತು. ನೆಕ್ಸ್ಟ್ ನೋಡ್ರಿ ನಮ್ಮ ಮನ್ಯಾಗ ಅಂಬಾಭವಾನಿ ಪರಡಿ ಐತಿ. ಹಾಗಾಗಿ ನಮ್ಮ ಅತ್ತಿಯವರು ಒಂದು 2 ಮನೆಯರೇ ಅಥವಾ 5 ಮನೆಗೆ ಹೋಗಿ ಜೋಗನ ಹಿಡ್ಕೊಂಬರ್ಬೇಕು ನೋಡ್ರಿ. ನಮ್ಮ ಮನ್ಯಾಗೆಲ್ಲ ಇದೇ ಥರ ಪದ್ಧತಿ ಐತಿ ನೋಡ್ರಿ ಅಂಬಾಭವಾನಿ ಪರಡಿ ಇರೋದಕ್ಕೆ. ಸೊ ಎಲ್ಲರ ಮನೆಗೆ ಹೋಗಿ ಒಂದು 2-5 ಮನೆಗೆ ಹೋಗಿ ಜೋಗ ಬಿಡ್ಕೊಂಬರ್ತಾರೆ. ಅವ್ರೇನು ಹಾಕಿರ್ತಾರಲ್ರಿ, ಈಗ ಆಲ್ಮೋಸ್ಟ್ ಎಲ್ಲರ ಮನೆಗೂ ಹೋಳ್ಗಿನೇ ಮಾಡಿರ್ತಾರೆ. ಸೊ ಹೋಳ್ಗೆ ಅದು ಪರಡಿ ಒಳಗೆ ಹಾಕಿರ್ತಾರಲ್ಲ, ಅದನ್ನೇ ಅವರು ಉಪವಾಸ ಬಿಡುವಾಗ ಅದನ್ನು ಪ್ರಸಾದ ತಿಂದು ಆಮೇಲೆ ಊಟ ಮಾಡ್ತಾರೆ. ಸೊ ಈಗ ಅಲ್ಲಿ ಫಸ್ಟ್ ಮುಂದಿನ ಮನೆಗೆ ಹೋಗ್ಯಾರ ನೋಡ್ರಿ, ಆಮೇಲೆ ನೆಕ್ಸ್ಟ್ 1-2 ಮನೆಗೆ ಹೋಗಿ ಬರ್ತಾರೆ. ಈಗ ವಾಪಸ್ ಬಂದ ಕೂಡಲೇ ನೋಡ್ರಿ ನಮ್ಮ ಅತ್ತಿಯವರು ಬಿಸಿ ಬಿಸಿ ಹೋಳ್ಗೆ ಮಾಡತ್ತಾರ. ಬರೀ ಅಗಳೇ ನೈವೇದ್ಯ ಪೂರ್ತಿಕಸ್ ಮಾಡಿದ್ರು, ಯಾಕಂದ್ರೆ ಬಿಸಿ ಬಿಸಿನೇ ಮಾಡ್ಬೇಕಂತೇಳಿ ಎಲ್ಲ ಆಲ್ಮೋಸ್ಟ್ ಮಾಡಿಟ್ಟಾರ ನೋಡ್ರಿ. ಕಟ್ಟಿನ ಸಾರ, ಅನ್ನ, ಬದ್ನಿಕಾಯಿ ಪಲ್ಯ, ಬಜ್ಜಿ, ಹಪ್ಪಳ ಎಲ್ಲನೂ ಮಾಡ್ಯಾರ ಒಬ್ಬರೇ. ಈಗ ಲಾಸ್ಟಲ್ಲಿ ಹೋಳ್ಗೆ ಮಾಡತ್ತಾರ ನೋಡ್ರಿ. ಮಸ್ತ್ ಮಾಡ್ತಾರೆ ನಮ್ಮ ಅತ್ತಿಯವ್ರಂತೂ ಹೋಳ್ಗೆ ಆಮೇಲೆ ಕಟ್ಟಿನ ಸಾರು ಅಂತೂ ಭಾಳ ಮಸ್ತ್ ಮಾಡ್ತಾರೆ ನೋಡ್ರಿ. ನನಗೆ ಭಾಳ ಇಷ್ಟ ಅವ್ರು ಮಾಡಿದ ಕಟ್ಟಿನ ಸಾರು. ಭಾಳ ಸಿರ್ತೈತ್ರಿ ನನಗೆ. ಯಾರು ಮಾಡಿದ್ದು ಬೇರೆದವ್ರೆಲ್ಲ ಮಾಡೋಕ್ಕಿಂತ ನಮ್ಮ ಅತ್ತಿಯವ್ರು ಮಾಡಿದ್ದು ಭಾಳ ಸಿರ್ತದೆ ನನಗೆ ಕಟ್ಟಿನ ಸಾರು ಒಂದು. ಮತ್ತು ಹೋಳ್ಗಿನೂ ಅಷ್ಟೇ ಮೆತ್ತಗೆ ಮಸ್ತ್ ಮಾಡ್ತಾರೆ ನೋಡ್ರಿ. ಎಣ್ಣೆ ಜಾಸ್ತಿ ಹೆಚ್ಚು ಮಾಡ್ತಾರೆ, ಭಾಳ ಚಂದ ಆಗ್ತಾವೆ. ಸೊ ಈಗ ಹೋಳ್ಗೆ ಮಾಡಕತ್ತಾರ ನೋಡ್ರಿ. ಹಾಗೆ ನನಗೆ ಅವ್ರಿಗೆಲ್ಲರಿಗೂ ಊಟಕ್ಕೆ ಕೊಡೋಂತನೂ ಅನ್ನಕತ್ತಿದ್ರು. ಬಿಸಿ ಬಿಸಿ ಹೋಳ್ಗೆ ಇದ್ರೆ ಊಟ ಹೋಗ್ತಿದ್ಲ, ಹಾಗಾಗಿ ಅವ್ರಿಗೆಲ್ಲರಿಗೆ ಊಟಕ್ಕೆ ಕೊಟ್ಬಿಡೋ ತನಾತಿದ್ರು. ಸೊ ಹಂಗಾಗಿ ನಾನು ಊಟಕ್ಕೆ ಕೊಟ್ಟೆ ನೋಡ್ರಿ ನಮ್ಮ ಮನೆಯವ್ರಿಗೆ, ಆಮೇಲೆ ನಮ್ಮ ಮೈದ್ನಾಗ ಇಬ್ಬರಿಗೂ. ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ನೋಡ್ರಿ. ನಮ್ಮ ಮಾವಾರು ಹೊರ ಹೋಗ್ಯಾರ, ವಾಕಿಂಗ್ ಹೋಗ್ತಾರೆ ಅವ್ರು ಸಾಯಂಕಾಲ. ಸೊ ಅವ್ರು ಬರೋಣ ಅವ್ರಿಗೆ ಕೊಡ್ತಾರೆ. ಈಗ ಇವ್ರಿಗೆ ಅಷ್ಟು ಕೊಟ್ಟೈತಿ, ಈಗ ಊಟ ಮಾಡತ್ತಾರ ನೋಡ್ರಿ. ಎಲ್ಲರೂ ಉಪವಾಸದಾರಲ್ಲ, ಹಾಗಾಗಿ ಜಲ್ದಿನೇ ಕೂತೀವಿ. ಆದಷ್ಟು ಇವತ್ತು ಊಟಕ್ಕೆ ಇವ್ರದಾಗನ ನಾವು ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ನೋಡ್ರಿ ಅವ್ರದ್ದೆಲ್ಲ ಮುಗೀತು, ಹೋಳ್ಗಿನೂ ಮಾಡೋದಾಯ್ತು. ಹಾಗಾಗಿ ನಾನು ನಮ್ಮ ಅತ್ತಿಯವರಿಬ್ಬರು ಕೂಡಿ ಊಟ ಮಾಡತ್ತೀವಿ ನೋಡ್ರಿ. ಕಟ್ಟಿನ ಸಾರನ್ನ ಹೇಳ್ದೆ ಅಲ್ಲ, ಭಾಳ ಮಸ್ತಾಗಿತ್ತು ನೋಡ್ರಿ. ಅದೇನೋ ಗೊತ್ತಿಲ್ಲ, ದೊಡ್ಡವ್ರ ಕೈಯಿಂದ ಅಡುಗೆನೇ ಭಾಳ ಟೇಸ್ಟ್ ಇರ್ತದೆ ನೋಡ್ರಿ. ಯಾರೇ ಮಾಡಲಿ ಅಡುಗೆ, ದೊಡ್ಡವರು ಹಿರಿಯರು ಅವ್ರ ಕೈಯಿಂದ ಅಡುಗೆ ಮಸ್ತ್ ಆಗ್ತದೆ. ಅದ್ರಾಗೂ ನಮ್ಮ ಅತ್ತಿ ಸ್ಪೆಷಲಿ ಹೇಳ್ದೆ ಅಲ್ಲ ನಿಮ್ಗೆ, ಕಟ್ಟಿನ ಸಾರ ಮಸ್ತ್ ಮಾಡ್ತಾರೆ. ಸೊ ಮಸ್ತಾಗಿ ನಾನು ಊಟ ಮಾಡಿದೆ. ಊಟ ಮಾಡಿ ನೆಕ್ಸ್ಟ್ ನೋಡ್ರಿ ಅಲ್ಲಿಂದ ಶಿವಾಜಿ ಸರ್ಕಲ್ ಹತ್ರ ಹೊಂಟಿವಿ ನೋಡ್ರಿ. ಈಗ ಯಾಕಂದ್ರೆ ಅಂಬಾಭವಾನಿ ಗುಡಿಗೆ ಹೋಗ್ಬೇಕಂತ ಹೇಳಿ ಬೆಳಗ್ಗೆ ಹೋಗಿ ಬಂದೀವಿ. ಆದರೂ ಬನ್ನಿಗಿಡಕ್ಕೆ ಹೋಗಿದ್ವಲ್ಲ, ಅವಾಗ ಹೋಗಿ ಬಂದೀವಿ. ಆದರೂ ಈಗ ಶಾವನಗರಕ್ಕೆ ಹೋಗ್ಬೇಕಂತ ಹೊಂಟೀವಿ. ಆ್ಯಕ್ಚುಲಿ ಊಟಕ್ಕಿಂತ ಮೊದಲೇ ಹೋಗಿ ಬರ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ ನೋಡ್ರಿ. ನಮ್ಮ ಮನೆಯವ್ರು ನನಗೆ ಬಿಟ್ಟು ಹೋಗಿದ್ರಲ್ಲಿಂದ, ಸೊ ಹಂಗಾಗಿ ಇರಲಿಲ್ಲ. ಈಗ ಊಟ ಮಾಡಿ ಹೋಗುವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತೇಳಿ ಶಾವನಗರ ಅಂಬಾಭವಾನಿಗೆ ಹೊಂಟೀವಿ. ಇಲ್ಲಿ ದಿನ ಹೋಗ್ತಾರೆ ನೋಡ್ರಿ ಎಲ್ಲರೂ. ನಾವು ಹೋದ ವರ್ಷ ದಿನ ಹೋಗಿದ್ವಿ, ಈ ವರ್ಷನೇ ನೋಡ್ರಿ ಹೋಗೋಕ್ಕಾಗಿಲ್ಲ. ಯಾವಾಗ ಟೈಮ್ ಸಿಗ್ತದೆ ಅಷ್ಟೇ. ಬೆಳಗ್ಗೆ ಅಂತೂ ಕಂಪಲ್ಸರಿ ಹೋಗಿ ಬರ್ತೀವಿ ರೀ. ಅಲ್ಲಿ ಬನ್ನಿಗಿಡಕ್ಕೆ ಹೋಗ್ತೀವಲ್ಲ 9 ದಿನ, ಅಲ್ಲಿ ಶಂಕರ್ಲಿಂಗ ಗುಡಿ ಬಾಜುನೇ ಅಂಬಾಭವಾನಿ ಗುಡಿ ಐತಿ. ಆಲ್ರೆಡಿ ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಸೊ ಅಲ್ಲಂತರೂ ದಿನಾಲೂ ನಾವು ಹೋಗಿ ಬರತ್ತೀವಿ ಅಂಬಾಭವಾನಿ ದರ್ಶನ ತೊಗೊಂಡು. ಬಟ್ ಇಲ್ಲಿ ಹೋಗಲ್ಲ, ಶಾವನಗರಕ್ಕಷ್ಟೇ. ನೋಡೋಣ್ರಿ ಮತ್ತು ಹೋಗೋದಾದ್ರೆ ಹೋಗ್ತೀನಿ. ಈಗಂತೂ ಹೊಂಟೀವಿ. ಬರ್ರಿ ಈಗ ಶಾವನಗರ ಅಂಬಾಭವಾನಿ ದೇವಿ ದರ್ಶನ ಮಾಡೋಣಂತೆ ಎಲ್ಲರೂ. ಫ್ರೆಂಡ್ಸ್ ನೋಡ್ರಿ, ಈಗ ಬಂದ್ವಿ ಹೋಗಿ.
ಊಟದೆಲ್ಲ ಮುಗಿಸ್ಕೊಂಬಂದ್ವಿ. ಅಂಬಾಭವಾನಿ ಗುಡಿಗೂ ಹೋಗಿ ಬಂದ್ವಿ, ಶಾವನಗರ ಅಂಬಾಭವಾನಿಗೆ ಬಾಯ್ ಮಾಡತ್ತ ನೋಡ್ರಿ. ಸೊ ಈಗ ನೆಕ್ಸ್ಟ್ ಜಲ್ದಿ ಮಲ್ಕೋತೀವಿ ನೋಡ್ರಿ ಸದ್ದ. ಮತ್ತು ನಾಳೆ ನೆಸಿಗಿನ 3 ಗಂಟೆಗೆ ಹೇಳ್ಬೇಕು ರಾತ್ರಿ ಎದ್ದು. ಇವತ್ತು ಭಾಳ ಲೇಟ್ ಆಯಿತು, 5 ಗಂಟೆಗೆ ಹೋಗಿ ಅಂದ್ರೆ ಭಾಳ ಪಾಳೆ ಇತ್ತು. ಹಾಗಾಗಿ ನಾಳೆ ಎಲ್ಲರೂ 4:15ಗೆ ಹೋಗ್ಬಿಡ್ಬೇಕಂತ ಡಿಸೈಡ್ ಮಾಡೀವಿ. ಸೊ ಹಂಗಾಗಿ 3 ಗಂಟೆಗೆ ಹೇಳ್ಬೇಕು ನೋಡ್ರಿ. ಅದೆಲ್ಲ ಕಸ ಪರಿಶಿ ಮಾಡಿಕೊಂಡು ರಂಗೋಲಿ ಹಾಕಿ ಈಗ ನಾಳೆಯಿಂದ ಏನು ಪೂಜೆ ಮಾಡೋದಿರಲ್ರಿ, ಬರೀ ದೀಪ ಹಚ್ಚೋದಷ್ಟು. ಘಟ್ಟ ಕೂತಾವಲ್ಲ ಮನೆಯೊಳಗೆ, ಘಟ್ಟ ಹಾಕಿವಿ. ಸೊ ಹಂಗಾಗಿ 9 ದಿನ ಪೂಜೆ ಮಾಡೋದಿರಲ್ಲ, ಬರೀ ದೀಪ ಹಚ್ಚೋದಷ್ಟೇ ಇರ್ತದೆ. ಸೊ ದೀಪ ಹಚ್ಚಿ ಹೋಗ್ಬಿಡ್ತೀವಿ. ನೋಡೋಣ ನಾಳೆ ವಿಡಿಯೋ ಮತ್ತೆ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಪ್ರತಿದಿನ ಇದೇ ರೀತಿಯಾಗಿ ಎತ್ತೇನು ಶೇರ್ ಮಾಡ್ಕೊಂಡಿಲ್ಲ ನಾನು. ಫಸ್ಟ್ ಡೇ ನವರಾತ್ರಿ ಯಾವ ರೀತಿಯಾಗಿ ಬನ್ನಿ ಗಿಡದ ಪೂಜೆ ಮಾಡ್ತೀವತ್ತ, ಸೊ ಸೇಮ್ ಅದೇ ರೀತಿಯಾಗಿರ್ತದೆ. ಹಾಗಾಗಿ ಶೇರ್ ಮಾಡ್ಕೊಂಡ್ರೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.